ಕಾಂಗ್ರೆಸ್ ವಲಯದಲ್ಲಿ ದಿನಕ್ಕೊಂದು ಬಾಂಬ್ ಸಿಡಿತಾ ಇದೆ. ನವೆಂಬರ್ ನಲ್ಲಿ ಆಗಬೇಕಿದ್ದ ಪವರ್ ಶೇರಿಂಗ್ಗೆ ಈಗಿನಿಂದಲೇ ರಾಜಕೀಯ ಕ್ರಾಂತಿ ಶುರುವಾಯ್ತಾ? ಸಿದ್ದರಾಮಯ್ಯನವರ ಬಣಕ್ಕೆ ಟಕ್ಕರ್ ಅನ್ನುವಂತೆ ಡಿಕೆಶಿ ಬಣದ ಶಾಸಕರೊಬ್ಬರು ಅದರ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ರಾಜಕೀಯ ರಕ್ತ ಕ್ರಾಂತಿ ಆಗತ್ತೆ, ರಕ್ತದಲ್ಲಿ ಬರೆದು ಕೊಡ್ತೇನೆ ಡಿಕೆ ಸಿಎಂ ಅದೇ ಆಗ್ತಾರೆ ಅಂತೆಲ್ಲ ಕಠೋರ ಹೇಳಿಕೆಗಳನ್ನು ಕೊಡ್ತಾ ಫ್ರಂಟ್ ಫೂಟ್ಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದೆ ಡಿಕೆ ಬಣ ಸಿದ್ದು ಬಣದ ವಿರುದ್ಧ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಈ ಹಿಂದೆ ಡೆಲ್ಲಿ ದಂಡಯಾತ್ರೆ ಮಾಡಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು, ನಮ್ಮ ಬಣಕ್ಕೆ ಅಧ್ಯಕ್ಷ ಸ್ಥಾನ ಸಿಗಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟು ಬಂದಿದ್ರು. ನಿಮಗೆ ಡೇಟ್ ಸಮೇತ ಹೇಳ್ತೀನಿ. ಎಐಸಿಸಿ ಇಂದ 2023 ಮೇ 18ನೇ ತಾರೀಕು ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ 2024 ಲೋಕಸಭಾ ಚುನಾವಣೆಯವರೆಗೂ ಮಾತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮುಂದುವರಿತಾರೆ, ಅದರ ನಂತರ ಬದಲಾವಣೆ ಮಾಡಲಾಗುವುದು ಅಂತ. ಅದನ್ನೇ ಇಟ್ಕೊಂಡು ಈಗ ಸಿದ್ದು ಬಣ ಡಿಕೆಶಿನ ಹಣಿಯೋದಿಕ್ಕೆ ಶುರು ಮಾಡಿದೆ. ಈ ಎಲ್ಲದರ ನಡುವೆ, ಈ ಸಂಕಷ್ಟಗಳ ನಡುವೆ ಈಗ ಡಿಕೆ ಬಣದಿಂದ ಬಾಂಬ್ ಸಿಡಿತಾ ಇದೆ. 80 ಶಾಸಕರ ಬಾಂಬ್. ಇಷ್ಟು ದೊಡ್ಡ ಸಂಖ್ಯೆಯ ಶಾಸಕರ ಬೆಂಬಲ ಡಿಕೆ ಬೆನ್ನಿಗಿದ್ರೆ ಕಾಂಗ್ರೆಸ್ ನಿಂದನೇ ಮುಖ್ಯಮಂತ್ರಿ ಆಗ್ತಾರ ಅಥವಾ ಇವರ ಸಹವಾಸವೇ ಸಾಕು ಅಂತ ಬಿಜೆಪಿಗೆ ಬಂದು ಬಿಜೆಪಿಯ ಸಪೋರ್ಟ್ ಇಂದ ಮುಖ್ಯಮಂತ್ರಿ ಆಗ್ತಾರ? ಏನೆಲ್ಲ ಅವಕಾಶಗಳಿವೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಚರ್ಚೆನೆ ಬೇಡ ಅಂತ ಹೈಕಮಾಂಡ್ ಪದೇ ಪದೇ ಸೂಚನೆ ಕೊಟ್ಟರೂ ಸಹ ಕಾಂಗ್ರೆಸ್ ಪಕ್ಷದ ಯಾವೊಬ್ಬ ಶಾಸಕರು ಅಥವಾ ಸಚಿವರು ಇದನ್ನ ಪಾಲನೆ ಮಾಡೋದಕ್ಕೆ ಸುತಾರಾಮ್ ರೆಡಿ ಇಲ್ಲ. ಒಂದು ಕಡೆ ಬಸವರಾಜ್ ಶಿವಗಂಗಾ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ವೀರಪ್ಪ ಮೊಯ್ಲಿ ಅವರು ಸಹ ಓಪನ್ ಆಗಿ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಇಷ್ಟು ದಿವಸ ಮೌನ ವಹಿಸಿದ್ದಂತಹ ಡಿಕೆ ಈಗ ಚದುರಂಗದಾಟದಲ್ಲಿ ಪಾನ್ ಮೂವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಹಜವಾಗಿ ಅಧಿಕಾರ ಹಂಚಿಕೆಗೆ ಇನ್ನು 8 ತಿಂಗಳು ಸಮಯ ಬಾಕಿ ಇದೆ. ಆಗಸ್ಟ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗಬಹುದು ಅಂತ ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಇದು ಈಗಿನಿಂದಲೇ ಶುರುವಾಗಿದೆ. ಸಮುದ್ರದಲ್ಲಿ ಸುನಾಮಿ ಹೇಳೋದಕ್ಕೂ ಮುಂಚೆ ಸ್ಮಶಾನ ಮೌನ ವಾತಾವರಣ ಆವರಿಸಿರುತ್ತೆ. ಇಷ್ಟು ದಿವಸ ಇದ್ದಂತಹ ಮೌನ ವಾತಾವರಣ ಕರಗಿ ಈಗ ಸುನಾಮಿ ಅಪ್ಪಳಿಸುವ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ. ಅದು ಬಸವರಾಜ್ ಶಿವಗಂಗಾ ಮತ್ತು ವೀರಪ್ಪ ಮೊಯ್ಲಿ ಅವರ ಹೇಳಿಕೆಯ ಮೂಲಕ. ಸ್ನೇಹಿತರೆ, ನಾನು ಈ ಹಿಂದೆನೆ ಸಾಕಷ್ಟು ಬಾರಿ ಹೇಳಿದ್ದೆ, ಬಜೆಟ್ ಸೆಷನ್ ಪ್ರಾರಂಭ ಆಗ್ತಾ ಇದ್ದಂತೆ ಅಥವಾ ಬಜೆಟ್ ಸೆಷನ್ ಮುಕ್ತಾಯ ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗುತ್ತೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅಂತ. ಆಗ ಯಾರು ನಂಬಿರ್ಲಿಲ್ಲ, ಇದು ಫೇಕ್ ರಿಪೋರ್ಟ್ ಅಂತೆಲ್ಲ ಕಾಮೆಂಟ್ ಗಳನ್ನ ಮಾಡಿದ್ರು. ಆದ್ರೆ ಈಗೇನಾಗ್ತಾ ಇದೆ, ಬಜೆಟ್ ಸೆಷನ್ ಇನ್ನು ಪ್ರಾರಂಭನೇ ಆಗಿಲ್ಲ, ಆಗ್ಲೇ ಅಲ್ಲೋಲ ಕಲ್ಲೋಲ. ಈಗಿನಿಂದಲೇ ಶುರುವಾಗಿದೆ ಕೈ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ. ಶಿವಕುಮಾರ್ ಅವರಂತೂ ಮೊನ್ನೆ ಹೈಕಮಾಂಡ್ ಭೇಟಿಗೆ ಅಂತ ದಿಲ್ಲಿಗೆ ಹೋಗಿದ್ದಾಗ ಕಡ್ಡಿ ಮುರಿದಂತೆ ಹೇಳಿ ಬಂದಿದ್ದಾರೆ. ಡೆಡ್ ಲೈನ್ ಸಹ ಕೊಟ್ಬಿಟ್ಟು ಅಕ್ಟೋಬರ್ 31ನೇ ತಾರೀಕಿನ ಒಳಗೆ ಸಿಎಂ ಹುದ್ದೆನಲ್ಲಿ ನಾನಿರ್ಬೇಕು, ಅದು ಆಗಲ್ಲ ಅಂದ್ರೆ ಹೇಳಿಬಿಡಿ, ನನ್ನ ದಾರಿ ನಾನು ನೋಡಿಕೊಳ್ತೇನೆ ಅಂತ. ಇಷ್ಟು ದಿವಸ ಕಾಲ ಬರ್ಲಿ, ಸಮಯ ಇನ್ನು ಪಕ್ವಾಗಿಲ್ಲ ಅಂತ ಹೇಳ್ತಾ ಕೆಎನ್ ರಾಜಣ್ಣ, ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ತಮ್ಮ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ರು ಸಹ ಶಾಂತಿ ಮಂತ್ರ ಜಪಿಸ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಅಧಿಕಾರ ಹಂಚಿಕೆಗೆ ಇನ್ನು 8 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಅರ್ಜೆಂಟ್ ಯಾಕೆ ಅಂತ ನಿಮಗೆ ಅನ್ನಿಸಬಹುದು. ರಾಜಕಾರಣ ನಡೆಯೋದೇ ಹಿಂಗೆ, ಕಬ್ಬಿಣ ಕಾದಾಗ್ಲೇ ಬಡಿಬೇಕು ಅನ್ನುವ ಮಾತಲ್ಲಿ ಡಿಕೆ ಶಿವಕುಮಾರ್ ಅವರು ನಂಬಿಕೆ ಇಟ್ಟಿರೋದು. ಈಗೆಲ್ಲ ಸಿದ್ದು ಬಣದಿಂದ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು, ಡಿಕೆ ಶಿವಕುಮಾರ್ ಬಳಿ ಇರ್ತಕ್ಕಂಥ ಹೆಚ್ಚುವರಿ ಖಾತೆಯನ್ನ ವಾಪಸ್ ಪಡೆಯಬೇಕು, ಹೆಚ್ಚು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಅಂದ್ರೆ ಮಾಹೋಲ್ ಗರಂ ಆಗ್ತಾ ಇದೆ. ಈಗೇನಾದ್ರೂ ನಾನು ಹೈಕಮಾಂಡ್ ಮುಂದೆ ಒತ್ತಡ ಏರದೆ ಹೋದ್ರೆ ಸಿದ್ದು ಬಣದ ಕೈ ಮೇಲಾಗುತ್ತೆ. ಅಕ್ಟೋಬರ್, ನವೆಂಬರ್ ಬರುವಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಒಂದು ನರೇಟಿವ್ ಸೃಷ್ಟಿ ಮಾಡ್ಬಿಟ್ಟಿರ್ತಾರೆ ನನ್ನ ವಿರುದ್ಧ. ಆಗ ನಾನು ಏನೇ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅದು ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇನ್ನೂ ಅಧಿಕಾರ ಹಸ್ತಾಂತರಕ್ಕೆ 8 ತಿಂಗಳು ಬಾಕಿ ಇರುವಂತೆನೆ ತಮ್ಮ ಚದುರಂಗದಾಟದ ಪಾನ್ ಮೂವ್ ಮಾಡೋದಕ್ಕೆ ಶುರು ಮಾಡಿರೋದು. ಈಗಿಲಿಂದಲೇ ಅಧಿಕಾರ ಹಸ್ತಾಂತರದ ಮಾತುಕತೆಯನ್ನ, ಪ್ರಸ್ತಾಪನ, ಪೀಠಿಕೆನ ಸಿದ್ದರಾಮಯ್ಯನವರ ಮುಂದೆ ಹಿಡಿ. ಅದು ನವೆಂಬರ್ ಬರ್ತಾ ಬರ್ತಾ ಒಂದು ಶೇಪ್ಗೆ ಬರುತ್ತೆ, ಹಸ್ತಾಂತರ ಸುಲಲಿತವಾಗುತ್ತೆ ಅಂತ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಕೊಟ್ಬಿಟ್ಟು ಸಮಜಾಯಿಷಿ ಕೊಟ್ಟು ಹೇಳಿ ಬಂದಿದ್ದಾರೆ. ಅದಕ್ಕೆ ಅವರು ಕೊಟ್ಟರು ಎಕ್ಸಾಂಪಲ್ಸ್ ಏನು? ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ವೈಫಲ್ಯ ಆಯ್ತು, ಕಾರಣ ಒಳಜಗಳದಿಂದಾಗಿ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ವೈಫಲ್ಯ ಆಯ್ತು, ಕಾರಣ ಅಧಿಕಾರ ಹಸ್ತಾಂತರ ಮಾಡದೇ ಇದ್ದರಿಂದ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ವಿಫಲ ಆಯ್ತು, ಕಾರಣ ಅಧಿಕಾರ ಹಸ್ತಾಂತರ ಕೊಟ್ಟ ಮಾತಿನಂತೆ ಸಚಿನ್ ಪೈಲಟ್ರಿಗೆ ಮಾಡದೇ ಇದ್ರಿಂದ. ಛತ್ತೀಸ್ಗಢದಲ್ಲೂ ಇದೇ ರಿಪೀಟ್ ಆಗಿತ್ತು. ಈಗ ಕರ್ನಾಟಕದ ಪರಿಸ್ಥಿತಿ ಇದೆ.
ಒಂದು ವೇಳೆ ನೀವೇನಾದ್ರೂ ನನಗೆ ಅಧಿಕಾರ ಹಸ್ತಾಂತರ ಮಾಡದೆ ಹೋದರೆ ಮುಂದಾಗಲಿರುವ ಎಲ್ಲ ಪರಿಣಾಮಗಳಿಗೂ ನೀವೇ ಹೊಣೆದಾರರು, ನೀವೇ ಭಾಗಿದಾರರು. ಆಗ ನನ್ನನ್ನು ಏನೂ ಕೇಳಬೇಡಿ ಅಂತ ಕಡ್ಡಿ ಮುರಿದಂತೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಪ್ರೆಷರ್ ಏರಿ ಬಂದು ಈಶಾ ಫೌಂಡೇಶನ್ ನ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರ ಬಣದಿಂದನೇ ಬಾಂಬ್ಗಳು ಸಿಡಿಯೋದಕ್ಕೆ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಬಣದವರು ಒಬ್ಬೊಬ್ಬರಾಗೆ ಹೊರಗೆ ಬಂದು ಡಿ ಕೆ ಪರ ಮುಖ್ಯಮಂತ್ರಿ ಹುದ್ದೆ ಸಿಗಲೇಬೇಕು ಅಂತ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಕೆ ಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ಇನ್ನಿಲ್ಲದಂತೆ ವಾಗ್ದಾಳಿ ಮಾಡ್ತಾ ಇದ್ರು ಡಿ ಕೆ ಮೇಲೆ. ಯಾವಾಗ ಹೈಕಮಾಂಡ್ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು ಅಂತ ಆರ್ಡರ್ ಮಾಡ್ತೋ ಆಗಿನಿಂದ ಸಿದ್ದು ಬಣದಿಂದ ಯಾವುದೇ ಅಸ್ತ್ರಗಳು ಶಸ್ತ್ರಗಳು ಪ್ರಯೋಗ ಆಗ್ತಾ ಇಲ್ಲ. ಆದ್ರೆ ಈ ಕಡೆ ಡೆಲ್ಲಿ ಭೇಟಿ ಮಾಡಿದ ನಂತರ ವರಸೆ ಬದಲಾಯಿಸಿರ್ತಕ್ಕಂತ ಡಿ ಕೆ ಬಣದಿಂದ ಸಿದ್ದು ಬಣ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ಹಿಂದೆ ಯಾವತ್ತಾದ್ರೂ ಕರಿಸ್ಮಾ ವೈಬ್ರೇಷನ್ ದೇಶದ ನಾನಾ ರಾಜ್ಯಗಳಲ್ಲಿ ನನಗೆ ಬೇಡಿಕೆ ಇದೆ, 2028ಕ್ಕೂ ನನ್ನದೇ ನಾಯಕತ್ವ ಅನ್ನುವ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಅವರು ಆಡಿದ್ದನ್ನ ನೀವು ಕೇಳಿದ್ರಾ? ಇಲ್ಲ. ಫುಲ್ ಬಾಡಿ ಲ್ಯಾಂಗ್ವೇಜ್ ಅವರ ಮಾತಿನ ವೈಖರಿ ದಾಟಿ ಎಲ್ಲ ಬದಲಾವಣೆಯಾಗಿದೆ ದಿಲ್ಲಿ ಭೇಟಿಯ ನಂತರ. ವೀರಪ್ಪ ಮೊಯ್ಲಿ ಅವರಂತೂ ಈಗ ಆಲ್ರೆಡಿ ಸಿಎಂ ಹುದ್ದೆ ಬದಲಾವಣೆ ನಿಶ್ಚಿತ, ಅದು ಸೆಟ್ಲ್ ಆಗಿರುವ ಮ್ಯಾಟ್ರು. ಸಮಯ ಕಾಲ ತೀರ್ಮಾನ ಆಗಬೇಕು, ಯಾವ ಸಮಯ ಅನ್ನೋದು ಮಾತ್ರ ಫಿಕ್ಸ್ ಆಗೋದು ಬಾಕಿ ಇರೋದು ಅಂದಿರೋದು ಈಗ ರಾಜ್ಯದಲ್ಲಿ ತಲ್ಲಣ ಮೂಡಿಸಿದೆ. ವೀರಪ್ಪ ಮೊಯ್ಲಿ ಏನು ಸಾಮಾನ್ಯ ರಾಜಕಾರಣಿ ಅಲ್ಲ, ಕಾಂಗ್ರೆಸ್ ನಲ್ಲಿ ಸೀನಿಯರ್ ಮೋಸ್ಟ್ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಎಐಸಿಸಿಯ ಉನ್ನತ ಸ್ಥಾನದಲ್ಲಿದ್ದವರು, ದಿಲ್ಲಿನಲ್ಲಿ ಆಗ್ತಕ್ಕಂತ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇರುತ್ತೆ. ಅವರು ಹೇಳಿರೋ ಮಾತು ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇದರ ಜೊತೆಗೆ ಬಸವರಾಜ್ ಶಿವಗಂಗಾ ಅವರು ಆಡಿರೋ ಮಾತಿದೆಯಲ್ಲ, 80 ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬೆಂಬಲದಿಂದನೇ ಅಂತೆ ಕಾಂಗ್ರೆಸ್ ನಲ್ಲಿ ಗೆದ್ದಿರೋದು. ಇನ್ನು ಮುಂದುವರೆದು ಡಿ ಕೆ ಬಣದ ಶಾಸಕ ಬಸವರಾಜ್ ಶಿವಗಂಗಾ ಹೇಳ್ತಾರೆ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಡಿಸೆಂಬರ್ಗೆ ಸಿಎಂ ಬದಲಾವಣೆ ಆಗೇ ಆಗುತ್ತೆ. ಡಿಸೆಂಬರ್ ವರೆಗೆ ಮಾತ್ರ ಸಿದ್ದು ಸಿಎಂ, ಡಿಸೆಂಬರ್ ನಂತರ ಡಿ ಕೆ ಶಿನೇ ಸಿಎಂ. ಈ ಹೇಳಿಕೆ ಈಗ ರಾಜ್ಯಾದ್ಯಂತ ಕಿಚ್ಚೆಬ್ಬಿಸ್ತಾ ಇದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಕಾರ್ಕಳದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆಯ ಹಿನ್ನೆಲೆಯಲ್ಲೇ ಡಿ ಕೆ ಬಣದ ಬಸವರಾಜ್ ಶಿವಗಂಗಾ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಅನ್ನೋ ಹೇಳಿಕೆ ಕೊಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಸಿದ್ದು ಬಣದ ಮೇಲೆ ಒತ್ತಡ ಏರುವ ತಂತ್ರನ. ಅದರ ಜೊತೆಗೆ ಹೈಕಮಾಂಡ್ಗೂ ತಮ್ಮ ಶಾಸಕರು ಮತ್ತು ಬೆಂಬಲಿಗರ ಮೂಲಕ ಡಿ ಕೆ ಪರೋಕ್ಷ ಸಂದೇಶ ಸಾರ್ತಾ ಇದ್ದಾರಾ? ಈ ಎಲ್ಲದರ ಮಧ್ಯೆ ಕೋಡಿಹಳ್ಳಿ ಶ್ರೀಗಳು ಸಹ ಒಂದು ಭವಿಷ್ಯ ನುಡಿದಿದ್ದಾರೆ. ಈಗ ಅಧಿಕಾರ ಆಲುಮತ ಸಮಾಜದ ಬಳಿ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಕೋಡಿಹಳ್ಳಿ ಶ್ರೀಗಳ ಪ್ರಕಾರ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡೋದಕ್ಕೆ ಮುಂದಾದ್ರೆ ಮಾತ್ರ ಡಿ ಕೆ ಸಿಎಂ ಆಗ್ತಾರಂತೆ, ಇಲ್ಲದೆ ಹೋದ್ರೆ ಡಿ ಕೆ ಸಿಎಂ ಆಗುವುದು ಕನಸಿನ ಮಾತು. ಇದರ ಬಗ್ಗೆ ನಿಮಗೇನನ್ಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.